ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು. ಇದು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಿಂದ ನೋಡಿ ಒಂದು ಕಸ್ಟಮರ್ ಕಾಲ್ ಮಾಡಿದರು. ಈ ಥರ ಇಂಡಿಯನ್ ಇದೆ, ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡಬೇಕು ಅಂದರು. ಅವ್ರನ್ನ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡೋಕ್ಕೆ ಹೇಳಿದೆ. ನೋಡಿದ ತಕ್ಷಣ ಈ ರೇಟ್ ಇಷ್ಟ ಆಗುತ್ತೆ ಈ ಥರ ಹೇಳಿದ್ವಿ ನಾವು. ಇದು ಬಂದ್ಬಿಟ್ಟು ಕಸ್ಟಮರಿಗೆ ಕೇಳಿದಕ್ಕೆ ಮೆಟೀರಿಯಲ್ ನಾವು ಅರೇಂಜ್ ಮಾಡಿ ಕೊಡ್ತೀವಿ, ನೀವು ಒಬ್ಬಂದೇ ಕೆಲಸ ಮಾಡಿ ಕೊಟ್ಟರೆ ಸಾಕಂದರು. ನಮಗೆ ಇನ್ಸ್ಟಾಗ್ರಾಮಿಂದ ತುಂಬ ಕಮೆಂಟ್ ಬರುತ್ತೆ, ರೇಟ್ ಎಷ್ಟಾಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ. ನಾವು ನೋಡಿದರೆ ಹೇಳೋಕ್ಕಾಗಲ್ಲ. ನಾವು ಹೇಳ್ದಿರೋ ರೀಸನ್ ಏನಂದರೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ, ಒಬ್ಬೊಬ್ಬರಿಗೆ ಸ್ಟೆಪ್ಪು ತೆಗಿಬೇಕಾಗತ್ತೆ, ಒಬ್ಬೊಬ್ರಿಗೆ ಸ್ಟೆಪ್ ಇದ್ರೂ ಓಕೆ ಆ ಥರ ಇರುತ್ತೆ. ಆಮೇಲೆ ಅದು ಸ್ಟೆಪ್ಪು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನೋಡ್ಬಿಟ್ಟು ಎಷ್ಟಾಗುತ್ತೆ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಕಿಲೋಮೀಟ್ರ್ ಮಾತ್ರ ನಾವು ಸರ್ವಿಸ್ ಕೊಡ್ತಾ ಇರೋದು. ನಾವಿರೋ ಏರಿಯಾ ನೋಡಿದ್ರೆ ಓಲ್ಡ್ ಏರ್ಪೋರ್ಟ್ ನಿಯರ್ ಸಿ.ವಿ. ರಮಣ ಈ ಸರೌಂಡಿಂಗ್ ಇದ್ವಿ. ಇಲ್ಲಿಂದ ಒಂದು 10 to 15 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಸರ್ವಿಸ್ ಕೊಡ್ತಾ ಇದ್ದೀವಿ. ತುಂಬ ಲಾಂಗೇ ಸರ್ವಿಸ್ ಕೊಡ್ದಿರೋ ರೀಸನ್ ಏನಂದರೆ ನಾವು ಜರ್ನಿ ಮಾಡೋಕ್ಕೆ ಟೈಮ್ ಆಲ್ಮೋಸ್ಟ್ ಹಾಫ್ ಡೇ ಮೇಲೆ ಕೊಡ್ತದೆ. ನಾವು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮೇಯ್ನ್ ರೀಸನ್ ಅದು. ನಿಮಗೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಫುಲ್ ಬಾತ್ರೂಮ್ ರಿನೋವೇಷನ್ ಮತ್ತು ಕಿಚನ್ ರಿನೋವೇಷನು, ಇದು ಥರ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, A to Z ಪ್ಲಮ್ಮಿಂಗ್ ಕೆಲಸ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಪ್ಲಮ್ಮಿಂಗ್ ಮತ್ತು ಟೈಲು, ಎಲೆಕ್ಟ್ರಿಕ್ ಎಲ್ಲ ನಾವೇ ಮಾಡಿಕೊಡ್ತಾ ಇದ್ದೀವಿ. ಈ ಕಸ್ಟಮರ್ ನೋಡಿದ್ರೆ ಆಲ್ರೆಡಿ ಫ್ಲೋರಿಂಗ್ ಇರೋದು ಮಜಾಕಿದೆ. ಇಂಡಿಯನ್ ಇರೋ ಜಾಗ ಮಾತ್ರ ಸ್ವಲ್ಪ ಟೈಲಿಸ್ ಹಾಕ್ಕೊಂಡಿದ್ರು. ನೀವು ಕಸ್ಟಮರ್ ಬಂದ್ಬಿಟ್ಟು ಇದು ಟೆನೆಂಟ್ ಕೊಡೋದೆ ಅಷ್ಟೊಂದು ಇದು ಮಾಡೋಕ್ಕೆ ನಾವು ರೆಡಿ ಇಲ್ಲ, ಬೇರೆ ಇದು ಮಾತ್ರ ಮಾಡಿಕೊಡಿ, ಇಂಡಿಯನ್ ಎಷ್ಟು ಇದೆ ಅಷ್ಟು ಮಾತ್ರ ಟೈಲಿಸ್ ಹಾಕ್ಕೊಡಿ ಅಂದ್ಬಿಟ್ಟು ಟೈಲಿಸು ಅವರು ಬೇರೆ ಕಲರ್ ತಂದುಬಿಟ್ಟಿದ್ರು. ಬಾತ್ರೂಮ್ಗೆ ತುಂಬ ಅನ್ಮ್ಯಾಚ್ ಆಗಿತ್ತು, ತುಂಬ ಡಾರ್ಕ್ ಬ್ಲೂ ಇತ್ತು. ಲಾಸ್ಟ್ ನೋಡಿ ಆ ಥರ ಇದೆ ಅಂದ್ಬಿಟ್ಟು ನೋಡಿ, ಅದು ನೋಡೋಕ್ಕೆ ಚಿಕ್ಕ ಸ್ಟೆಪ್ ಇರೋ ಥರ ಇತ್ತು. ಹೊಡೆದು ತೆಗೆದು ಇಷ್ಟೊಂದು ವೇಸ್ಟೇಜ್ ಬರ್ತಾಯಿದೆ. ಕೆಲಸ ನೋಡೋಕೆ ತುಂಬ ಸಿಂಪಲ್ ಥರ ಇತ್ತು, ಅದು ಇಷ್ಟೊಂದು ಕೆಲಸ ತೊಗೊತದೆ ನೋಡಿ. ಅವು ಇಂಡಿಯನ್ ಹೊಡೆದು ತೆಗೆದು ಪಿ ಡ್ರಾಪ್ ಎಲ್ಲ ತೆಗೆದ್ಬಿಟ್ಟು ಫುಲ್ PVC ಪೈಪ್ ಹಾಕಿ ಬೆಂಡ್ ಹಾಕಿ ಮೇಲೆ ತೊಗೊಂಡಿದ್ದೀವಿ. ಯಾವಾಗೂ ಇಲ್ಲಿ ಸ್ಟೆಪ್ ತೆಗೆಯುವಾಗ ನಿಮ್ಮ ವಾಲ್ನಲ್ಲಿ ಆ ಸ್ಟೆಪ್ ಎಷ್ಟು ತೆಗಿತೀವೋ ಅಷ್ಟು ನಿಮಗೆ ಟೈಲಿಸ್ ಇರೋಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡಿ, ಆ ಜಾಗ ಟೈಲಿಸ್ ಇರೋಲ್ಲ, ನಾವು ಅದು ಹಾಕಬೇಕಾಗತ್ತೆ. ಎಲ್ಲರಿಗೂ ಅಷ್ಟೇ, ಸ್ಟೆಪ್ ತೆಗಿಬೇಕಂದ್ರೆ ಕಂಪಲ್ಸರಿ ಅದು ಜಾಗ ಬಂದ್ಬಿಟ್ಟು ಟೈಲಿಸ್ ಇರೋಲ್ಲ, ಹಾಕಬೇಕಾಗತ್ತೆ ವಾಲ್ನಲ್ಲಿ. ಮೇಯ್ನು ಯಾರು ಇಂಡಿಯನ್ದು ವೆಸ್ಟರ್ನ್ ಮಾಡಿದ್ರೆ ಕೆಳಗಡೆ ಪಿ ಡ್ರಾಪ್ ಇರುತ್ತೆ, ಅದು ಇಂಡಿಯನ್ಗೆ ಇಟ್ಟಿರೋದು, ಅದು ಕಂಪಲ್ಸರಿ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಡಬಲ್ ಪಿ ಡ್ರಾಪ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಫ್ಲಶ್ ಮಾಡುವಾಗ ನೀರು ಪ್ರಾಪರಾಗಿ ಹೋಗಲ್ಲ. ನೆಕ್ಸ್ಟು ಕೆಲವೊಂದು ಟೈಮ್ ಬ್ಲಾಕ್ ಆಗೋಕ್ಕೂ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದು ಪಿ ಡ್ರಾಪ್ ಮೇಲೆ PVC ಪೈಪ್ ಹಾಕ್ಬಿಟ್ಟು ಹಂಗೆ ಸಿಮೆಂಟ್ ಹಾಕಿ ಇದು ರೇಸ್ ಮಾಡ್ಕೊತಾರೆ. ಅವಾಗ ಏನಾಗುತ್ತೆ ಅಂದರೆ ಅದು ಪಿ ಡ್ರಾಪ್ಗೂ PVC ಪೈಪ್ಗೂ ಅಷ್ಟೊಂದು ಫಿಟ್ಟಿಂಗ್ ಆಗೋಲ್ಲ, ಅದರಿಂದನೂ ಲೀಕೇಜ್ ಆಗೋಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಕಡೆ ನಾವು ಹೋಗಿ ಆ ಕಂಪ್ಲೇಂಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಡಬಲ್ ಖರ್ಚಾಗುತ್ತೆ. ಆಮೇಲೆ ನಾವು ಇಂಡಿಯನ್ದು ವೆಸ್ಟರ್ನ್ ಮಾಡ್ಕೊಡೋಕ್ಕೆ 1 day ತೊಗೊತೀವಿ ಈ ಥರ ಸ್ಟೆಪ್ ತೆಗೆದು ಮಾಡ್ಬೇಕಂದ್ರೆ. ಮತ್ತು ಇದು ಫುಲ್ ಬಾತ್ರೂಮ್ ಟೈಲಿಸ್ ಹಾಕಿ ಚೇಂಜ್ ಮಾಡಿಕೊಡ್ಬೇಕಂದ್ರೆ 2 days ತೊಗೊತೀವಿ. ಲಾಸ್ಟ್ ಟೈಮ್ ಒಬ್ಬರು ಕೇಳಿದರು, ಯಾವಾಗ ನೋಡಿದ್ರು ಇದೇ ಬೇರೆ ಇಂಡಿಯನ್ದು ವೆಸ್ಟರ್ನ್ ತೆಗೆಯೋ ವೀಡಿಯೋನ ಜಾಸ್ತಿ ಅಪ್ಲೋಡ್ ಮಾಡ್ತೀರಾ ಅಂದ್ಬಿಟ್ಟು. ನಮ್ಮ ಚಾನಲ್ನಲ್ಲಿ ಎಲ್ಲ ಪ್ರತಿಯೊಂದು ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ನೋಡಿದ್ರೆ ಇದಕ್ಕೆ ತುಂಬ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಇವಾಗ ತುಂಬ ಇದೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಬಂದ್ಬಿಟ್ಟು ಇವಾಗ ಪ್ಲಮ್ಮಿಂಗ್ ಬಂದ್ಬಿಟ್ಟು A to Z ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ. ಜಾಸ್ತಿ ರಿಕ್ವೈರ್ಮೆಂಟ್ ಇದಕ್ಕೆ ಇರೋದ್ರಿಂದ ನಾವು ಇದು ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಡಿಯೋ. ನೋಡಿ ಫೈನಲ್ ಈ ಥರ ಇದೆ. ಅದು ಸ್ವಲ್ಪ ಟೈಲಿಸ್ ಮಾತ್ರ ಸ್ವಲ್ಪ ಫ್ಲೋರಿಂಗ್ ಮ್ಯಾಚ್ ಆಗೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಇದು ಸ್ವಲ್ಪ ಡಿಫ್ರೆಂಟ್ ಕಲರ್, ತುಂಬ ಡಾರ್ಕ್ ಕಾಣಿಸ್ತಾ ಇದೆ ಏರಿಯಾ. ಇದು ಬಾಡಿಗೆ ಕೊಟ್ಟಿರೋದ್ರಿಂದ ಅವರು ಎಲ್ಲ ಬೇಸಿಕ್ ಹಾಕಿದ್ದಾರೆ, ಮೀಡಿಯಮ್ ಕಂಪ್ನಿದು. ನೋಡಿ ಪಿ ಡ್ರಾಪ್ ತೆಗೆದಿರೋದ್ರಿಂದ ನೀವು ಫ್ಲಶ್ ಮಾಡಿದ್ರೆ ಕ್ಲೀನಾಗಿ ನೀರು ನೀಟಾಗಿ ಹೋಗುತ್ತೆ. ಇದು ನಾವು ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ಯೂಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಏನೋ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ.